ವಿದ್ಯುತ್ ಸಂಪರ್ಕ ಆಧರಿಸಿ ನಡೀತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಮನೆ ಮಾಲೀಕರಿಗೆ ಮಾಹಿತಿ ನೀಡದೆ ಸ್ಟಿಕ್ಕರ್ ಅಂಟಿಸಲಾಗ್ತಾ ಇದೆ. ಇದು ಹಾಸನ ಜಿಲ್ಲೆಯಲ್ಲಿ ಹಲವು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಸೆಸ್ಕ್ ನೌಕರರನ್ನ ಬಳಕೆ ಮಾಡಿಕೊಂಡು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಮಿತಿ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಆದ್ರೆ ಸಮೀಕ್ಷೆಗೆ ಬರ್ತಾ ಇರುವಂತಹ ಸಿಬ್ಬಂದಿ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿ ಮಾಯವಾಗ್ತಿದ್ದಾರೆ. ಬಹಳಷ್ಟು ಜನರಿಗೆ ಈ ಸ್ಟಿಕ್ಕರ್ ಬಗ್ಗೆ ಮಾಹಿತಿನೇ ಇಲ್ಲ. ನಾಗರಿಕ ಕೌಟುಂಬಿಕ ವಿವರ ಸಂಗ್ರಹವಾಗ್ತಾ ಇಲ್ಲ. ಕೇವಲ ಮನೆ ಬಾಗಿಲಿಗೆ ಅಥವಾ ಮೀಟರ್ ಬೋರ್ಡ್ಗೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಅದರ ಮೇಲೆ ವಿದ್ಯುತ್ ಗ್ರಾಹಕರ ಸಂಖ್ಯೆಯನ್ನ ಬರೆದು ತೆರಳುತ್ತಿದ್ದಾರೆ. ಈ ಬಗ್ಗೆ ಮನೆ ಮಾಲೀಕರು ಪ್ರಶ್ನಿಸಿದ್ರೆ ಹಿರಿಯ ಅಧಿಕಾರಿಗಳ ಆದೇಶ ಪಾಲಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೆಸ್ಕ್ ಎಂಜಿನಿಯರ್ಗಳ ಪ್ರಕಾರ ಕೌಟುಂಬಿಕ ಸದಸ್ಯರ ಸಂಪೂರ್ಣ ಮಾಹಿತಿಯನ್ನ ಪಡೆದು ಆಪ್ನಲ್ಲಿ ನಮೂದಿಸಿದಂತಹ ನಂತರ ಬರುವಂತಹ ಸ್ಟಿಕ್ಕರ್ ಮೇಲೆ ನಂಬರ್ ಬರೆದು ಅಂಟಿಸಬೇಕು. ವಿದ್ಯುತ್ ಗ್ರಾಹಕರು ಇಲ್ಲದೆ ಮನೆಗಳೇ ಇಲ್ಲವೆಂಬ ಅಂದಾಜಿನ ಮೇಲೆ ಈ ರೀತಿಯ ಸಮೀಕ್ಷೆ ನಡೆಸೋಕೆ ತೀರ್ಮಾನಿಸಲಾಗಿದೆ. ಸುಧಾರಿತ ಆಪ್ ಬಳಸಿ ಮಾಹಿತಿ ಪಡೆದು ದತ್ತಾಂಶ ನಮೂದಿಸಬೇಕು. ಆದ್ರೆ ಇದ್ಯಾವುದನ್ನ ಸೆಸ್ಕ್ ಸಿಬ್ಬಂದಿ ಮಾಡ್ತಾ ಇಲ್ಲ, ಕೇವಲ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ. ಆಯೋಗವು ವಿದ್ಯುತ್ ಮೀಟರ್ ಆಧರಿಸಿ ಮನೆಗಳನ್ನ ಗುರುತಿಸೋಕೆ ತೀರ್ಮಾನಿಸಿ ಅಷ್ಟೂ ಮನೆಗಳನ್ನ ತಲುಪಿ ಸಮೀಕ್ಷೆಯನ್ನ ನಡೆಸಿ ಕುಟುಂಬದ ಮಾಹಿತಿಯನ್ನ ಸಂಗ್ರಹಿಸುವ ಕೆಲಸಕ್ಕೆ ಮುಂದಾಗಿದೆ. ಇದಕ್ಕೆ ವಿದ್ಯುತ್ ಇಲಾಖೆ ಮೀಟರ್ ರೀಡಿಂಗ್ ನೌಕರರ ಬಳಕೆಯನ್ನ ಮಾಡಿಕೊಂಡು ಮನೆ ತಲುಪಿ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ಸೆಸ್ಕ್ ಸಿಬ್ಬಂದಿಗೆ ಸರಿಯಾಗಿ ಮಾಹಿತಿ ನೀಡದೇ ಇರೋದೇ ಇಷ್ಟೆಲ್ಲಾ ಗೊಂದಲಗಳಿಗೆ ಕಾರಣವಾಗುತ್ತೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.